ರ ರ ಅನ್ನೋದ ಮಾತದ ಮತ್ತಷ್ಟೇನು ಚೇಂಜ್ ಆಗಬಹುದು ಅಂತ. ಈ 7ರಲ್ಲೂ ಮ್ಯಾಕ್ಸಿಮಮ್ ಗೆಲ್ಲಬೇಕು, ಇನ್ನೂ 2-3 ಗೆಲ್ಲಬೇಕು ಅನ್ನೋದು ನಮ್ಮ ಜಾರಕಿಹೊಳಿ ಸಹೋದರದು. ಅದೇ ಕಾಲಕ್ಕೆ ನಮ್ಮ ಕತ್ತಿ ಮತ್ತು ಸೌದಿಯವ್ರದ್ದು 7 ಗೆಲ್ಲಿಸ್ಕೊಳ್ಳುವಂಥ ಪ್ರಯತ್ನ ಮಾಡುವಂಥ ಸಾಧ್ಯತೆಗಳು ಹೆಚ್ಚಿದ್ದಾವೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಅದು ಎಷ್ಟು ಮಟ್ಟಿಗೆ ಸಾಧ್ಯ ಅನ್ನೋದು ಇನ್ನೂ ಕ್ಲಿಯರ್ ಆಗ್ತಾ ಇಲ್ಲ. ಇನ್ನೇನು ಒಂದು ಮಾತ್ರ ಸತ್ಯ ಈ ಸಂದರ್ಭದಲ್ಲಿ ಹೇಳಬೇಕಾದಂಥದ್ದು, ಇವೆಲ್ಲ ಜನ ಈಗಾಗಲೇ ಆರಂಭದಲ್ಲಿ ಹೇಳಿದಾಗ ಇವರೆಲ್ಲರೂ ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಪಾಳೆಗಾರರು, ಬಂಡವಾಳಶಾಹಿಗಳು, ದುಡ್ಡಿದ್ದಂಥವ್ರು ಇಲ್ಲಿ ಯಾರೂ ಬಡ ರೈತ ಇಲ್ಲಿ ನಿಂತಿಲ್ಲ, ಮತ್ತು ನಿಂತರೂ ಆರಿಸಿ ಬರುವುದಿಲ್ಲ ಅನ್ನೋದು ಅಷ್ಟೇ ಸ್ಪಷ್ಟ ಅದ. ಎಂತ ಈಗ ನಿಮ್ಗೆ ಹೇಳಿದಂಗೆ ಈಗಾಗಲೇ ಚರ್ಚೆನೂ ಆಗಿದೆ ಸಾಕಷ್ಟು. ನಮ್ಮ ರಾಜ್ಯಸಭಾ ಸದಸ್ಯ ನಮ್ಮ ಏನಪ್ಪ ಅಂದರೆ ಈರಣ್ಣ ಕಲಾಡಿ ಅವ್ರಿಗೆ ಈವನ್ ಒಬ್ಬ ಸೂಚಕ ಸಿಗಲಿಲ್ಲ ಅನ್ನುವಂಥದ್ದು ಇದು ಎಷ್ಟು ಭೀಕರವಾಗಿ ಒಂದಲ್ಲಿ ಕುಸ್ತಿ ನಡೆದದಪ್ಪ, ಜಂಗಿ ಕುಸ್ತಿ ಅನ್ನೋದು ಸ್ಪಷ್ಟ ಆಗ್ತದೆ. ಹೀಗಾಗಿ ಯಾರನ್ನು ಗೆಲ್ಲಿಸೋದಾಗಲಿ ಸೋಲಿಸೋದಾಗಲಿ ಅಸಾಧ್ಯ. ಅವ್ರನ್ನ ಅವ್ರು ಉಳಿಸೋ ಸಲುವಾಗಿ ಗೆಲ್ಲಿಸೋ ಸಲುವಾಗಿ ಎರಡೂ ಕಡೆ ಜನ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಈಗೇನೋ ನಾವು ಜಾರಕಿಹೊಳಿ ಸಹೋದರರು ಅಥವಾ ಅವ್ರ ಬೆಂಬಲಿಗರು ಪಟಾಕಿ ಹಾರಿಸಿರ್ಬೋದು, ಆದರೆ ಸುಲಭವಾಗಿ ಇನ್ನೂ ಜಯ ಸಿಕ್ಕದಂತ ಇದರ ಅರ್ಥ ಅಲ್ಲ. ಪೂರ್ತಿಯಾಗಿ 19 ತಾರೀಕಿನವರೆಗೆ ಎಲ್ಲಿವರೆಗೆ ಇವರ ಪರ 9 ಜನ ಸ್ಪಷ್ಟವಾಗಿ ನಿಲ್ತಾರೋ ಆಗಲೇ ಇದು ಗೆದ್ದಂಗೆ ಅನ್ನೋದು ಸ್ವತಃ ಜಾರಕಿಹೊಳಿ ಅವರಿಗೂ ಸಹಿತ ಇದು ಗೊತ್ತದ. ಅದಕ್ಕಾಗಿ ಅವರು ಅಷ್ಟು ಜೋರ್ದಾರಾಗಿ ಆರ್ಗ್ಯುಮೆಂಟ್ ಮಾಡ್ತಾಯಿಲ್ಲ. ಆದರೆ ಇವತ್ತು ಮತ್ತು ಸಮಾಧಾನ ಅದಾರ ಅವರು. ಯಾಕಂದರೆ ಈಗಾಗಲೇ 7 ಜನ ನಮ್ಮವ್ರು ನಿಶ್ಚಿತಪ್ಪ ಅವರಿಬ್ಬರು ಬರ್ಬೋದು ಅಂತ ಆಸೆ ಅದ. ಒಂದು ನಮ್ಮ ಪ್ರಕಾಶ್ ಹುಕ್ಕೇರವ್ರ ಮಗ ಗಣೇಶ್ ಅವ್ರು ಬರ್ಬೋದು ಅನ್ನುವಂಥ ದುರುದಾಸೆ, ಒಂದೇ ಪಕ್ಷ ಅನ್ನುವಂಥದ್ದು. ಅದೇ ಕಾರಣಕ್ಕೆ ಖಾಗೆ ಅವರು ಬರ್ಬೋದು ಅನ್ನೋದು. ಯಾಕಂದ್ರೆ ಇಲ್ಲಿ ಸತೀಶ್ ಅವರು ಕಾಂಗ್ರೆಸ್ ಅವರೋದ್ರಿಂದ ಸಿದ್ದರಾಮಯ್ಯಗಳು ಗೊತ್ತಿರ್ತಾರೆ ತರಬಹುದೇನೋ ಅನ್ನೋಂಥ ಮಾತುಗಳಿದ್ದಾವೆ. ಮತ್ತು ಇನ್ನೊಂದು ಮಾತನ್ನು ಇವತ್ತು ಖಾಗೆ ಅವರು ಸ್ಪಷ್ಟವಾಗಿ ಮಾತಾಡಿದ್ದಾರೆ. ನೋಡಿರಿ, ಇಲ್ಲಿ ಯಾರ್ಯಾರು ದೋಸ್ತರು ಯಾರ್ಯಾರು ವೈರಿಗಳು ಅಲ್ಲ, ನಾವು ಯಾವಾಗ ಮಾತು ಕೂಡ್ಬೋದು, ಸೌದಿ ಮತ್ತು ನಮ್ಮ ಜಾರಿಗಳು ಕೂಡ್ಬೋದು, ಕತ್ತಿ ಮತ್ತು ಜಾರಿಗಳು ಕೂಡ್ಬೋದು